ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಲಾಗಿದೆ. ಸರ್ಕಾರದ ವಿರುದ್ಧ ಸದನದಲ್ಲಿ ಹೋರಾಟವನ್ನ ರೂಪಿಸುವ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಇಂದಿನಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ತೀವ್ರ ದಾಳಿಗೆ ಕೇಸರಿ ಪಡೆ ಸಜ್ಜಾಗಿರುವಂತದ್ದು. ನಿನ್ನೆಯ ಸಭೆಯಲ್ಲಿ ಸರ್ಕಾರದ ಸಾಲು ವೈಫಲ್ಯಗಳ ಬಗ್ಗೆ ಕಮಲ ಪಡೆ ಚರ್ಚೆಯನ್ನ ನಡೆಸಿದೆ. ಕಾಂಗ್ರೆಸ್ ವೈಫಲ್ಯಗಳನ್ನ ಇಟ್ಕೊಂಡು ಸದನದ ಒಳಗೂ ಹೊರಗೂ ಹೋರಾಟವನ್ನ ಇದೀಗ ಬಿಜೆಪಿ ರೂಪಿಸ್ತಾ ಇರುವಂತದ್ದು. ಯಾವೆಲ್ಲ ವಿಚಾರಗಳಿಗೆ ನಿಲುವಳಿ ಹಾಗೆ ಯಾವ ಅಸ್ತ್ರವನ್ನ ಪ್ರಯೋಗಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗಿರುವಂತದ್ದು. ಹಾಗಿದ್ರೆ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಪ್ರಯೋಗಿಸುವಂತಹ ಅಸ್ತ್ರಗಳು ಏನು ಅಂತ ನೋಡುವಂತದ್ದಾದ್ರೆ, ಒಳ ಮೀಸಲಾತಿ ವಿಚಾರ, ಸದನದ ಹೊರಗೂ ಒಳಗೂ ಹೋರಾಟವನ್ನ ನಡೆಸುವಂತಹ ಬಗ್ಗೆ ಚರ್ಚೆ, ಹಾಗೆ ಒಳ ಮೀಸಲಾತಿ ವಿಚಾರವಾಗಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸುವ ಬಗ್ಗೆ ಚರ್ಚೆ, ಆರೋಗ್ಯ ಇಲಾಖೆಯ ಅವ್ಯವಸ್ಥೆಯ ಬಗ್ಗೆ ನಿಲುವಳಿ ಸೂಚನೆಯನ್ನ ಮಂಡಿಸೋದಕ್ಕೂ ಕೂಡ ಪ್ಲಾನ್ ಮಾಡಲಾಗಿದೆ. ಕೆಪಿಎಸ್ಸಿ ಅಕ್ರಮ ವಿಚಾರವಾಗಿ ನಿಲುವಳಿ ಸೂಚನೆಗೆ ಮಂಡನೆಯನ್ನ ಮಾಡುವಂಥದ್ದು, ಹಾಗೆ ಸದನದಲ್ಲಿ ಪ್ರಶ್ನೋತ್ತರ ಕಲಾಪದ ಬಳಿಕ ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಎಸ್ಸಿಪಿ, ಟಿಎಸ್ಪಿ ಹಣ ದುರ್ಬಳಕೆಯ ಬಗ್ಗೆ ಒಟ್ಟಾಗಿ ಚರ್ಚೆಗೆ ಕಮಲ ಪಡೆ ಇದೀಗ ಮುಂದಾಗಿದೆ. ಬಜೆಟ್ ಯೋಜನೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗಬಹುದು. ಅಂದ್ರೆ ಕಳೆದ ಬಜೆಟ್ ಅಲ್ಲಿ ಯಾವ್ಯಾವ ಇಲಾಖೆ ಹಾಗೆ ನಿಗಮಗಳಿಗೆ ಎಷ್ಟು ಅನುದಾನವನ್ನ ಕೊಡಲಾಗಿದೆ, ಆ ಒಂದು ಅನುದಾನದಲ್ಲಿ ಎಷ್ಟು ಪರ್ಸೆಂಟೇಜ್ ಖರ್ಚಾಗಿದೆ, ಜೊತೆಗೆ ಹೊಸ ಯೋಜನೆಗಳು ಎಷ್ಟು ಜಾರಿಗೆ ತಂದಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವಲೋಕನವನ್ನ ನಡೆಸಲಿದ್ದಾರೆ. ಅದೇ ರೀತಿ ಈ ವರ್ಷ ಯಾವ ಇಲಾಖೆಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ, ಜೊತೆಗೆ ಎಷ್ಟು ಹೊಸ ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಅನ್ನುವಂಥ ಅವಲೋಕನ ನಡೆಸಲಾಗುತ್ತೆ. ಕಳೆದ ವರ್ಷ ಎಷ್ಟು ಯೋಜನೆಗಳು ಜಾರಿಗೆ ಬಂದಿದೆ, ಜಾರಿ ಆಗದೆ ಉಳಿದಿರುವಂತಹ ಯೋಜನೆಗಳು ಎಷ್ಟು ಅನ್ನುವಂಥದ್ರ ಬಗ್ಗೆ ದಾಖಲೆಯ ಸಹಿತವಾಗಿ ಸಮರ ಸಾರೋದಕ್ಕೆ ಬಿಜೆಪಿ ಪಡೆ ಸಜ್ಜಾಗಿದೆ. ಜೊತೆಗೆ ಕರಾವಳಿ ಭಾಗಕ್ಕೆ ಬಜೆಟ್ ಅಲ್ಲಿ ಅನ್ಯಾಯ ಅಂತ ಹೇಳಿ ಕೇಸರಿಯ ನಾಯಕರು ಧ್ವನಿ ಎತ್ತುತ್ತಾರೆ ಅಂತಲೂ ಕೂಡ ಮಾತುಕತೆಗಳು ನಡೆದಿರುವಂತದ್ದು. ಒಟ್ಟಾರೆಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿರುವಂತದ್ದು. ಯಾವ್ಯಾವ ವಿಚಾರಗಳು ಹೇಗೆ ಮುನ್ನೆಲೆಗೆ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.